ನಮಸ್ಕಾರ. ಇದು 1978ನೇ ಇಸ್ವಿಯ ಮೇ ತಿಂಗಳಿನಲ್ಲಿ ಒಂದು ಸಣ್ಣ ಕತೆ. ಇದೆಲ್ಲ ಓದೋಕ್ಕೆ ಕೇಳೋಕ್ಕೆ ಒಂಥರ ನಮಗೆ ಖುಷಿ ಕೊಡುತ್ತೆ ಅದನ್ನೆಲ್ಲನೂ. ಪಂತ ಅಂತ ಈ ಕತೆಗೆ ಹೆಸರಿದೆ. ಒಂದು ದೇಶದ ರಾಜನಿಗೆ ಯಾರಾದರೂ ಪಂತ ಕಟ್ತಾರಲ್ಲ, ಪಂತ ಅಂದರೆ ಬಾಜಿ ಕಟ್ಟೋದು. ಈಗ ಕ್ರಿಕೆಟ್ ಬೆಟ್ಟಿಂಗ್ ಅಂತೆಲ್ಲ ಬರುತ್ತಲ್ಲ, ಆ ಥರ ಬೆಟ್ಟಿಂಗು. ಪಂತ ಅಂದರೆ ಬೆಟ್ಟಿಂಗ್ ಅಂತ ಅರ್ಥ. ಅವನಿಗೆ ಇಷ್ಟ ಆಗಿರುತ್ತೆ. ದಿನ ಅವನು ಸಭೆಗೆ ಬಂದ ತಕ್ಷಣ ಸಭೆಯಲ್ಲಿರೋ ಯಾರಾದರೂ ಒಬ್ಬರು ನನ್ನ ಜೊತೆಗೆ ಏನಾದ್ರು ಪಂದ್ಯ ಕಟ್ಟೋದಿದ್ರೆ ಕಟ್ಟಿ ಅಂತ ಒಂದು ನಿಯಮ ಮಾಡ್ಕೊಂಡಿರ್ತಾನೆ. ಯಾರಾದರೂ ಎದ್ದು ನಿಂತ್ಕೊಂಡು ನನ್ನ ಜೊತೆ ಪಂದ್ಯ ಕಟ್ಟಿ ಅಂತ ಒಂದು ನಿಯಮ ಮಾಡ್ಕೊಂಡಿರ್ತಾನೆ. ಒಂದಿನ ಅವನು ಸಭೆಗೆ ಬಂದು ಹಾಗೆ ಹೇಳ್ತಾನೆ, ಯಾರಾದರೂ ಪಂದ್ಯ ಕಟ್ಟೋರಿದ್ರೆ ಬನ್ನಿ ಅಂತ. ಹೇಳಿದ ತಕ್ಷಣ ಒಬ್ಬ ಯುವಕ ಎದ್ದು ಬಂದು, ಮಹಾರಾಜರೇ, ನಾನು ನಿಮ್ಮ ಜೊತೆ ಒಂದು ಪಂಥ ಕಟ್ತೀನಿ, ಅದರಲ್ಲಿ ನೀವು ಸೋತರು ನಾನು ಸೋತರು 100 ಚಿನ್ನದ ನಾಣ್ಯ ಕೊಡಬೇಕು ಅಂತ ಇದು ಹೇಳ್ತಾನೆ. ಅದು ಏನು ನಿಯಮ ಅನ್ನೋದನ್ನು ಹೇಳ್ತಾನೆ. ರಾಜ ಒಪ್ಕೊತಾನೆ. ಏನು ಪಂತಾಪ ಇದು ಅಂತ ಕೇಳ್ತಾನೆ. ನಿಮ್ಮ ಬಲಗೈಯ ಕಿರುಬೆರಳಿನ ಉಂಗುರದ ಬುಡದಲ್ಲಿ ಒಂದು ಹುಟ್ಟುಮಚ್ಚೆ ಇದೆ, ನಿಮಗೆ ಬೇಕಾದರೆ ನೀವು ಉಂಗುರ ತೆಗೆದು ನೋಡ್ಕೊಳ್ಳಿ ಅಂತ ಯುವಕ ಹೇಳ್ತಾನೆ. ರಾಜ ಅದೇ ಥರ ತನ್ನ ಬೆರಳಿಂದ ಉಂಗುರ ತೆಗೆದು ನೋಡ್ತಾನೆ. ಅಲ್ಲಿ ಹುಟ್ಟುಮಚ್ಚೆ ಏನು ಇರೋದಿಲ್ಲ. ಆಗ ಯುವಕ ರಾಜನಿಗೆ 100 ಚಿನ್ನದ ನಾಣ್ಯ ಕೊಟ್ಬಿಟ್ಟು ಸಭೆಯಿಂದ ನಡ್ಕೊಂಡು ವಾಪಸ್ ಹೋಗೋಕ್ಕೆ ಶುರು ಮಾಡ್ತಾನೆ. ಆಗ ಸಭೆಯಲ್ಲಿ ಗುಸುಗುಸು ಅಂತ ಜನ ಎಲ್ಲ ಮಾತಾಡೋದು, ಗಲಾಟೆ ಶುರುವಾಗುತ್ತೆ. ಏನಿದು ಅಂತ ರಾಜ ವಿಚಾರಿಸ್ತಾನೆ, ಏನಿದು, ಯಾಕೆಲ್ಲ ಗಲಾಟೆ ಮಾಡ್ತಿದ್ರಿ ಅಂತ. ಆಗ ಸಭೆಯಲ್ಲಿ ಇರೋರೆಲ್ಲ ಒಟ್ಟಾಗಿ ಆ ಯುವಕನೊಂದಿಗೆ 10,000 ಚಿನ್ನದ ನಾಣ್ಯಗಳ ಪಂಥ ಕಟ್ಟಿದ್ರು. ಏನಂತ, ರಾಜನ ಬಲಗೈಯ ಕಿರುಬೆರಳಿನ ಉಂಗುರವನ್ನು ತೆಗೆಸ್ತೀನಿ ನಾನು ಅಂತ ಆ ಯುವಕ ಪಂಥ ಕಟ್ಕೊಂಡಿದ್ದ. ಅದರಿಂದ ಅವನು ಅದರಲ್ಲಿ ಗೆದ್ದ. ಈ ಥರ ತನ್ನ ಗೆಲುವನ್ನು ಸಾಧಿಸ್ಕೊಂಡು ಹೋದ ಅವನು. ನಮಸ್ಕಾರ.